ಒಂಥರ ರೋಲ್ ಮಾಡೆಲ್ ನೀವು, ಒಂಥರ ಸ್ಫೂರ್ತಿ ನೀವು. ನಿಜ, ಸುಳ್ಳಲ್ಲ. ಭಾಳಷ್ಟು ಜನ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ನಾವು ಕೂಡ ಕನಸುಗಳನ್ನ ಕಟ್ಕೊಂಡೇ ಬೆಂಗಳೂರಿಗೆ ಬಂದಿದ್ದು. ಬಟ್ ಭಾಳ ಜನ ಅರ್ಧಕ್ಕೇನೆ ಕೈ ಬಿಟ್ಟು ಹೋಗ್ಬಿಡ್ತಾರೆ, ಯಾಕಂದ್ರೆ ಆಗೋದಿಲ್ಲ ಅಂತ. ಆದರೆ ತಮ್ಮಂತಹ ಭಾಳಷ್ಟು ದಂತಕಥೆಗಳು ಜೀವಂತವಾಗಿ ಹಲವರಿಗೆ ಸ್ಫೂರ್ತಿ ಕೊಡ್ತೀರಾ. ರಿಯಲಿ ಯು ಆರ್ ಗ್ರೇಟ್. ಬಟ್ ಹೆಣ್ಣು ನೋಡಕ್ ಹೋದಾಗ ಮೇಡಮ್ ಗೊತ್ತಿತ್ತು ಅವ್ರ ಕಾಲ್ ಹಿಂಗಿತ್ತು ಅಂತ ಹೇಳಿ ಮೊದಲೇ ಹೇಳಿದ್ರಿ ನೀವು. ಹೇಳಿದ್ರಿ ನೀವು. ಯಾಕಂದ್ರೆ ಇವತ್ತಲ್ಲ ನಾಳೆ ಗೊತ್ತಾಗದ್ರೆ ಯಾವ್ದು ಮುಚ್ಚಿಡಕ್ ಆಗಲ್ರಿ. ನಮ್ಮಲ್ಲಿ ಏನ್ ಇರ್ತಕ್ಕಂಥದ್ದು ಹೇಳ್ಕೊಂಡ್ಬಿಟ್ರೆ ಕ್ಲಾರಿಟಿ ಇರುತ್ತೆ. ನಾವ್ ಇವತ್ತಲ್ದ ನಾಳೆ ಅದು ಗೊತ್ತಾಗ್ಬಿಡ್ತಲ್ರಿ. ಮೇಡಮ್ ಸರ್ ಅಲ್ಲಿ ನಿಮ್ಗೆ ಇಷ್ಟ ಆದ ಗುಣ? ಎಲ್ಲದನ್ನೇ ಇಷ್ಟ. ಎಲ್ಲ ಇಷ್ಟ. ಎಲ್ಲ ಇಷ್ಟ. ತುಂಬಾ ಯಾವ್ದು ಸಿಚುವೇಶನ್ ತುಂಬಾ ಪೇಷನ್ಸ್ ಆಗಿ ಹ್ಯಾಂಡಲ್ ಓ, ಹೌದಾ? ವೆರಿ ಕೇರಿಂಗ್ ಆಲ್ಸೋ. ಆಮೇಲೆ ಇವಾಗ ಕಾಲ್ ಬಗ್ಗೆ ಕೇಳಿದ್ರಲ್ಲ, ನಾನೇ ಕೆಲವು ಟೈಮ್ ಟೈರ್ಡ್ನೆಸ್ ಇದು ಅಂತ ಅಂತೀನಿ. ಬಟ್ ಅವ್ರು ಅಷ್ಟೇ ಇದು ಇದ್ರು ಯಾವತ್ತು ನನ್ ಕಾಲ್ ನೋವ್ತಾ ಇದೆ, ಯಾವತ್ತು ತಲೆ ಭಾರ ಆಗ್ತಾ ಇದೆ, ಎಷ್ಟು ಕೆಲಸ ಮಾಡ್ಕೊಂಡ್ ಬಂದ್ರು ಅವ್ರ ಆತರ ಹ್ಯಾಂಡಿಕ್ಯಾಪ್ಡ್ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಡೈಲಿ ಲೈಫಲ್ಲಿ ಎಷ್ಟು ಕಷ್ಟಪಟ್ಟರು ಕೆಲಸ ಮಾಡ್ಕೊಂಡ್ ಬಂದ್ರು ಮನೇಲಿ ಎಷ್ಟು ಎನರ್ಜೆಟಿಕ್ ಇರ್ತಾರಂದ್ರೆ, ಮಕ್ಕಳು ಬಂದ ತಕ್ಷಣ ಅವ್ರ ಮನೆಗ್ ಬಂದ ತಕ್ಷಣ ಮಕ್ಕಳು ನನ್ನ ಹತ್ರ ಬರೋದೇ ಇಲ್ಲ. ಅವ್ರು 7:30 8 o'clock ಮನೆಗೆ ಬಂದ್ಮೇಲೆ 8 ಇಂದ ರಾತ್ರಿ ಮಲ್ಕೊಳ್ಳೋವರೆಗೂ ಇವ್ರ ಜೊತೆನೆ ಆಟ ಆಡೋದು, ಇದು ಮಾಡೋದು, ಅವ್ರ ಜೊತೆನೆ ಇರೋದು. ಯಾವಾಗಾದ್ರೂ ನಾನು ಟಯರ್ಡ್ ಆಗಿದ್ದೀನಿ, ನನ್ಗೆ ಈ ತರ ಆಗ್ತಾ ಇದೆ, ಯಾವತ್ತು ಇಷ್ಟು 10 ವರ್ಷದಲ್ಲಿ ನಾನು ಯಾವತ್ತೂ ಕೇಳಿಲ್ಲ. ಕೋಪ ಯಾರು ಜಲ್ದಿ ಮಾಡ್ಕೋತಾರ ಸರ್? ಇಬ್ರು. ನಾನೇ. ಭಾಳ ಇಟ್ಟಾರ ಅವ್ರು.